ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ನನ್ನ ಚಾನಲ್ಗೆ 500 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ. ಸೊ ಇದು ನನಗೆ ಹ್ಯಾಪಿ ಮೂಮೆಂಟೇ. 500 ಮೆಂಬರ್ಸ್, 500 ಜನ ಅಂದರೆ ನಾನು ಸ್ಟಾರ್ಟ್ ಮಾಡಿದಾಗಿಂದ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಝೀರೋಯಿಂದ ಸ್ಟಾರ್ಟ್ ಮಾಡಿದೆ. ಸೊ 500 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರ. ಸೊ ಹಾಗೆ ಇನ್ನು ಮುಂದೆನೂ ಇದೇ ಥರ ಪ್ರೀತಿ ತೋರಿಸಿ ಅಂತ ಕೇಳ್ಕೊತೀನಿ. ನನ್ನ ವೀಡಿಯೋಸ್ ಇಷ್ಟಪಟ್ಟು ನೋಡೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. 500 ಜನ ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ದೀರಾ. ಅದು 500 ಇನ್ನೊಂದು 500 ಆಗಲಿ ಅಂತ ನಾನು ಕೇಳ್ಕೊತೀನಿ. ಸೊ ಇದು ನನ್ನ ಲೈಫ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು. 500 ನನ್ನ ಅಂದ್ಕೊಂಡಿರಲಿಲ್ಲ 500 ಇಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಅಂತ. ನಾನು ಬೆಳಗ್ಗೆ ಎದ್ದು ಯೂಟ್ಯೂಬ್ ಸ್ಟುಡಿಯೋ ನೋಡುವಾಗ 500 ಕಂಪ್ಲೀಟ್ ಆಗಿತ್ತು. ಸೊ ನನಗೆ ಖುಷಿಯಾಗಿತ್ತು. ನಮ್ಮ ಅಣ್ಣನೂ ಫಸ್ಟ್ ಕಂಗ್ರಾಟ್ಸ್ ಹೇಳ್ದ, ನೋಡಪ್ಪ 500ವರೆಗೂ ರೀಚ್ ಆಗಿದೆಯಾ, ಹಂಗೆ ಇನ್ನು ಮುಂದೆನೂ ಹಂಗೆ ಬೆಳೆಸ್ಕೊಂಡು ಹೋಗು ಅಂತ. ಸೊ ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡು ಒಂದು ಅಭಿಮಾನ ಇಟ್ಕೊಂಡು ಯಾರೋ ಗೊತ್ತಿಲ್ಲದೆ ಇರೋನು ಹೊಸ್ದಾಗಿ ಚಾನಲ್ ಓಪನ್ ಮಾಡಿದ್ದಾನೆ ಅನ್ನುವಾಗ ಸಪೋರ್ಟ್ ಮಾಡಿದ್ದೀರಲ್ಲ, ಥ್ಯಾಂಕ್ ಯು. ಇದಕ್ಕಿಂತ ದೊಡ್ಡ ಸಪೋರ್ಟ್ ನನಗಿನ್ನೇನು ಬೇಡ. ಯೂಟ್ಯೂಬಲ್ಲಿ 500 ಮೆಂಬರ್ಸ್ ಅಂದರೆ ಅದು ಇಷ್ಟು ಬೇಗ ಅಂದರೆ ಸ್ವಲ್ಪ ಕಷ್ಟನೇ. ಸೊ ನಾನು ಅವಾಗಿಂದ ಮಾಡಿದ್ದಿದ್ರೆ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಸೊ ಸೆಂಟ್ರಲ್ಲಿ ನಾನು ಇವಾಗ ಶುರು ಮಾಡಿದ್ರಿಂದ ನನಗೆ 500 ಸಬ್ಸ್ಕ್ರೈಬರ್ಸ್ ಬೇಗ ಆಯಿತು. ಅದಕ್ಕೂ ಮುಂಚೆ ಸ್ವಲ್ಪ ವೀಡಿಯೋಸ್ ಎಲ್ಲ ನಾನು ಹಾಕಿದ್ದೆ. ಸೊ ಅದರಿಂದ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆಗಿದ್ರಿ. ಸೊ ಇವಾಗ ನಾನು ವೀಡಿಯೋ ಶುರು ಮಾಡಿದ್ಮೇಲೆ ತಿರ್ಗಾ 100 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಸೊ ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ನಾನು ಏನು ಮಾತಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ. ಹಿಂಗೆ ನನ್ನನ್ನು ಬೆಳೆಸ್ಕೊಂಡೋಗಿ ಅಂತ ಕೇಳ್ತೀನಿ. ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ. ಅದನ್ನು ನಿಜವಾಗ್ಲೂ ಹೇಳಿದ್ದು. ನನಗೆ ನನ್ನ ಇಂಟೆನ್ಷನ್ ಏನಿತ್ತು ಅಂದರೆ ಫಸ್ಟು ಯಾರ ಕೈಲಿಗೂ ಕೆಲಸ ಮಾಡಬಾರ್ದು. ಇದೂ ಒಂಥರ ಈ ಬೇರೆಯವ್ರ ಕೆಳಗಡೆ ಕೆಲಸ ಮಾಡೋದೇ ಅಂತ ಇದ್ರೂ, ಸೊ ಇದು ನಮ್ಮ ಓನಾಗಿ ಇಲ್ಲಿ ಯಾರೂ ನಮಗೆ ವಿಡಿಯೋ ಹಾಕಬೇಡಿ, ಹಾಕಿ ಅಥವಾ ಇವಾಗಲೇ ಹಾಕಬೇಕು ಅವಾಗ ಹಾಕಬೇಕು ಅಂತ ಯಾರೂ ಹೇಳೋರಿಲ್ಲ. ಸೊ ಅದರಿಂದ ನನಗೆ ಖುಷಿ. ಏನು, ಇಲ್ಲಿ ನಾವು ರಜೆ ತೊಗೊಳ್ಬೋದು, ಯಾವಾಗ ಬೇಕಾದ್ರೂ ರಜೆ ತೊಗೊಳ್ಬೋದು, ಇನ್ನೊಬ್ಬರ ಹತ್ರ ಪರ್ಮಿಷನ್ ಕೇಳಬೇಕು ಅನ್ನೋದಿಲ್ಲ. ಸೊ ಅದೊಂದು ನನಗೆ ಹೆಮ್ಮೆ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದೇ ಥರ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸನ್ನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು 3 ತಿಂಗಳು ಕಳೆದರೆ ವರಮಹಾಲಕ್ಷ್ಮಿ ಹಬ್ಬ ಬಂತು. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಡ್ರಾಪಿಂಗನ್ನು ಯಾವ್ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ನನಗೊಂದಷ್ಟು ಥರ ಗೊತ್ತು ಸ್ಯಾರಿ ಡ್ರಾಪಿಂಗ್. ನಾನು ಇಷ್ಟು ಅಂತ ಲೆಕ್ಕ ಹೇಳಲ್ಲ. ಸೊ ಒಂದು ಸ್ವಲ್ಪ ವೆರೈಟೀಸ್ ಗೊತ್ತು. ಸೊ ಆ ರೀತಿ ನಾನು ನಿಮಗೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ 500 ಸಬ್ಸ್ಕ್ರೈಬರ್ಸ್ನ ಮಾಡಿಕೊಟ್ಟಿದ್ದಕ್ಕೆ. ತುಂಬ ಹೃದಯದ ಧನ್ಯವಾದಗಳು ನಿಮಗೆಲ್ರಿಗೂ. ಈ ಚಾನಲ್ಲು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.